ಆಮೇನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ. ಈ ಮುಂಜಾನೆ ವೇಳೆಯಲ್ಲಿ ಅನೇಕರು ಬೆಳಗ್ಗೆ ಎದ್ದು ಈ ವಾಕ್ಯ ನೋಡಲು ಇಷ್ಟಪಟ್ಟು ದೇವರ ಸನ್ನಿಧಿ ಬಂದಿದ್ದರ ನಿಮ್ಮ ಒಂದು ದಾಹ ದೇವರ ಆಶೀರ್ವದಿಸಲಿ. ಇನ್ನು ಈ ಒಂದು ಪ್ರಾರ್ಥನೆಯ ಒಂದು ಉದ್ದೇಶಕ್ಕೆ, ಈ ಒಂದು ಕೂಟಕ್ಕಾಗಿ ಪ್ರತಿಯೊಬ್ಬರು ಪ್ರಾರ್ಥಿಸಿರಿ. ಈ ಮುಂಜಾನೆ ವೇಳೆ ದೇವರ ಸನ್ನಿಧಿ ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಗಾಗಿ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ, ಈ ವೇಳೆಯಲ್ಲಿ ಅಪ್ಪ ಮುಂಜಾನೆ ವೇಳೆಯಲ್ಲಿ ಮತ್ತೊಂದು ಬಾರಿ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತನೆ. ಈ ಒಂದು ಅವಕಾಶಕ್ಕಾಗಿ ಸ್ತೋತ್ರ ಕರ್ತನೆ. ದೇವರಾತ್ಮನ ಈ ದಿನದಲ್ಲಿ ಸ್ವಾಮಿ ಅಪ್ಪ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ಈ ದಿನ ಜೀವನ ವಾಕ್ಯದ ಮುಖಾಂತರ ನಮ್ಮ ಒಬ್ಬೊಬ್ಬರ ಸಂಗಡ ನೀನು ಮಾತಾಡೋ ಸ್ವಾಮಿ ಅಪ್ಪ. ನಿನ್ನ ವಾಕ್ಯವಾಗಿದೆ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು. ನಿನ್ನ ವಾಕ್ಯವಾಗಿದೆ ಶತ್ರುನ ಸೈತಾನನ ಕುತಂತ್ರದಿಂದ ಹೊರತರುವಂಥದ್ದು. ನಿನ್ನ ವಾಕ್ಯದಲ್ಲಿ ಬಲವಿದೆ, ನಿನ್ನ ವಾಕ್ಯದಲ್ಲಿ ಬಿಡುಗಡೆ ಇದೆ, ನಿನ್ನ ವಾಕ್ಯದಲ್ಲಿ ದೇವರ ಪ್ರಸನ್ನತೆ ಉಂಟು. ನಾನು ನಂಬುತ್ತೇನೆ ಕರ್ತನೆ. ಈ ದಿನ ವಾಕ್ಯವನ್ನು ಯಾರ್ಯಾರು ನೋಡ್ತಿರ್ತಾರ ಪ್ರತಿಯೊಬ್ಬರ ಜೀವಿತ ನಿನ್ನ ಮಾತ್ಕಾರಗಳನ್ನು ನೀನು ನಡೆಸುವಂತನಾಗಿದ್ದೆ. ಶತ್ರು ಎಲ್ಲ ಕುತಂತ್ರವನ್ನು ನೀನು ಲಯ ಮಾಡುವಂತನಾಗಿದ್ದೆ. ನಾನು ನಂಬುತ್ತೇನೆ ಸ್ವಾಮಿ. ಈ ದಿನ ನೋಡುತ್ತಿರುವಂಥ ಪ್ರತಿಯೊಬ್ಬರು ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಪ್ರತಿಯೊಬ್ಬರು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ವಾಕ್ಯಗಳ ಪದಗಳ ಗುಡಾದ ತಿಳಿಪಡಿಸು. ನನ್ನ ಸಂಗಡ ಇದ್ದು ಆದಿಂದ ಅಂತ್ಯದವರೆಗೂ ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸ್ತುತದಲ್ಲಿ, ನಿನ್ನ ಅಭಿಷೇಕದಲ್ಲಿ ನಾನು ನಡೆಸು ರಾಜ್ಯ. ಅದಕ್ಕಾಗಿ ಸಂಪೂರ್ಣವಾಗಿ ಸಮರ್ಪಿಸಿ ಪ್ರಾರ್ಥಿಸ್ತೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆಗಳು ನಿಮ್ಮೊಬ್ಬರಿಗೆ ಸಲ್ಲಲಿಕ್ಕತ್ತೇನೆ. ಅತಿ ಶೀಘ್ರದಲ್ಲಿ ಬೇಗನೆ ಬರುವಂಥ ಯೇಸುವಿನ ಮೊದಲ ನಮ್ಮಲ್ಲಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆಯ ದೇವರೇ. ಆಮೇಲೆ ಸ್ತೋತ್ರ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ. ಈ ಮುಂಜಾನೆ ವೇಳೆಯಲ್ಲಿ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ವಂದನೆ ಸಲ್ಲಿಸ್ತೀನಿ. ನೀವೆಲ್ಲರೂ ಇರುವಂಥ ಸ್ಥಳದಲ್ಲಿ ಸಂತೋಷವಾಗಿದ್ದರಂತ ನಾನು ಭಾವಿಸ್ತೀನಿ. ಕರ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೌದು, ಈ ಮುಂಜಾನೆ ವೇಳೆ ದೇವರ ಸನ್ನಿಧಿಯಲ್ಲಿ ನಾವು ಮೊದಲು ದೇವರು ಕೊಟ್ಟಂಥ ಆಲೋಚನೆ ಧ್ಯಾನಿಸೋಣ. ಹಬಕ್ಕೂಕನ ಪುಸ್ತಕ 2ನೇ ಅಧ್ಯಾಯ 3ನೇ ವಾಕ್ಯ ತೆಗೆದಿರೋರು ಓದಿ. ಹಬಕ್ಕೂಕನ ಪುಸ್ತಕ 2ನೇ ಅಧ್ಯಾಯ 3ನೇ ವಾಕ್ಯ. ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ ಪರಿಣಾಮಕ್ಕೆ ತ್ವರೆಪಡುತ್ತದೆ. ಮೋಸ ಮಾಡದು, ತಡವಾದರೂ ಅದಕ್ಕೆ ಕಾದಿರು, ಅದು ಬಂದೇ ಬರುವುದು, ತಾಮಸವಾಗದು. ಆಮೇನ್. ಪ್ರಿಯ ದೇವರ ಮಗುವೆ, ವಾಕ್ಯ ನಾವು ನಿಧಾನಕ್ಕೆ ಬಿಡಿಸಿ ಉದಾಹರಣೆ ಕಳೆದಂತ ಹೇಳಿದ್ದೆ. ಒಂದು ವಾಕ್ಯನ ನಾವು ಕಡಲೆಕಾಯನ್ನು ಸುಲಿದು ತಿಂದರೆ ಕಡಲೆಕಾಯಿ ಟೇಸ್ಟು, ಹಂಗೆ ತಿಂದರೆ ಟೇಸ್ಟ್ ಇಲ್ಲ. ಅದಕ್ಕೆ ಬಿಡಿಸಿ ವಾಕ್ಯ ನೋಡೋಣ. ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು. ಅದು ಅಂದರೆ ಯಾವುದು? ದೇವರ ಮೇಲಿಟ್ಟಂಥ ನಿಮ್ಮ ಮೇಲಿಟ್ಟಂಥ ಒಂದು ಉದ್ದೇಶ, ನಿಮ್ಮ ಒಂದು ಪ್ರಾರ್ಥನೆ, ದೇವರ ನಿಮ್ಮ ಮೇಲಿಟ್ಟಂಥ ಒಂದು ದರ್ಶನ. ನಿಮ್ಮನ್ನೊಂದು ಗ್ರಾಮಕ್ಕೆ, ಒಂದು ಕುಟುಂಬಕ್ಕೆ, ಒಂದು ಊರಿಗೆ ದೇವ್ರು ಕರ್ಕೊಂಡು ಹೋಗಿದ್ರೆ ಒಂದು ಉದ್ದೇಶ ಇರುತ್ತೆ ಪ್ರಿಯ ದೇವ್ರ ಮಗುವೆ. ಅದು ದೇವರ ಉದ್ದೇಶ, ದೇವರ ಪದ್ಧತಿ, ದೇವರ ಮಾತು ನಿನ್ನ ಮೇಲೆ ಏನಿಟ್ಟಿದ್ದಾರೆ ಅದು ನೆರವೇರುವಂಥದ್ದಾಗಿದೆ. ಅದಕ್ಕಾಗಿ ದೇವರ ಮಾತು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದಾಗಿದೆ. ಸೆಕೆಂಡ್ ನೋಡಿದರೆ ಅದು ಪರಿಣಾಮಕ್ಕೆ ತ್ವರೆಪಡುತ್ತದೆ. ಮೋಸ ಮಾಡೋದು. ಪ್ರಿಯ ದೇವರ ಮಗುವೆ, ಈ ಲೋಕದಲ್ಲಿ ಜೀವಿಸುವಾಗ ನಿನಗೆ ಅನೇಕ ಇಕ್ಕಟ್ಟುಗಳು, ಕಷ್ಟಗಳು ಬರುತ್ತೆ. ದೇವರ ಮಾತು ತಡವಾಗುತ್ತದೆ ಹೊರತು ತಡೆ ಆಗೋದಿಲ್ಲ. ನಿನ್ನ ಜೀವಿತದಲ್ಲಿ ದೇವರ ಒಂದು ಪದ್ಧತಿ ಅಥವಾ ಒಂದು ವಾಗ್ದಾನ, ಒಂದು ದರ್ಶನ, ದೇವರ ಮಾತು ನಿನ್ನ ಮೇಲೆ ಒಂದು ಉದ್ದೇಶದ ಇಟ್ಟು ಕಳಿಸಿಕೊಟ್ಟಿರುವಾಗ ತಡವಾಗುತ್ತೆ ಹೊರತು ತಡೆ ಆಗೋದಿಲ್ಲ. ಈ ಲೋಕದಲ್ಲಿ ಅನೇಕ ಪರಿಣಾಮಗಳಲ್ಲಿ ಪ್ರಿಯ ದೇವ್ರ ಮಗುವೆ ಇಕ್ಕಟ್ಟುಗಳು, ಕಷ್ಟಗಳು, ಹೋರಾಟಗಳು, ಅಪಮಾನಗಳು, ಕಣ್ಣೀರುಗಳಲ್ಲಿ ಮಧ್ಯದಲ್ಲಿ ನೀನು ಹಾದು ಹೋಗುವುದೇ ಆದರೆ ಅದರ ಮಧ್ಯದಲ್ಲಿ ನಿನ್ನ ದೇವರ ಮಾತು ಯಾವುದೇ ಕಾರಣಕ್ಕೂ ಮೋಸ ಮಾಡುವುದಿಲ್ಲ ಪ್ರಿಯ ದೇವ್ರ ಮಗುವೆ. ಪರಿಣಾಮಕ್ಕೆ ತ್ವರೆಪಡುತ್ತದೆ. ಯಾವ ಥರ ಅಂದರೆ ದೇವರ ಮಾತು ನಿನ್ನ ಜೀವಿತದಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು, ದೇವರ ಉದ್ದೇಶ ನಿನ್ನ ಜೀವಿತದಲ್ಲಿ ತಡೆ ಆಗ್ಬೋದು, ದೇವರ ಮೇಲಿದ್ದ ದರ್ಶನ ಸ್ವಲ್ಪ ತಡೆ ಆಗ್ಬೋದು. ಆದರೆ ಪ್ರಿಯ ದೇವ್ರ ಮಗುವೆ, ಅದು ನಿನಗೆ ಮೋಸ ಮಾಡೋದು. ದೇವರು ನಿನ್ನ ಮೇಲೊಂದು ವಾಗ್ದಾನ ಮಾಡಿದ್ಮೇಲೆ ವಾಗ್ದಾನ ನೆರವೇರಿಸುವಾತನಾಗಿದ್ದಾನೆ. ಏಷ್ಯ 55 ಅನ್ನೋ ದೇವರ ಬಾಯಿಂದ ಬಂದಂಥ ಮಾತು ಆತನು ಇಷ್ಟಾರ್ಥವನ್ನು ನೆರವೇರಿಸದೆ ಯಾವುದೇ ಕಾರಣಕ್ಕೂ ಹಿಂತಿರುಗಿ ಹೋಗೋದಿಲ್ಲ. ನನ್ನ ಮೇಲೆ ದೇವರೊಂದು ದರ್ಶನ ಇಟ್ಟಿದ್ದಾರೆ. ಅದಕ್ಕಾಗಿ ದೇವರ ಮಾತು ಯಾವುದೇ ಕಾರಣಕ್ಕೂ ಕ್ಲುಪ್ತ ಕಾಲದ ನೆರವೇರತಕ್ಕದ್ದಾಗಿದೆ. ನಿನ್ನ ಜೀವಿತ ದೇವರೊಂದು ಉದ್ದೇಶ ಇಟ್ಟಿರುವಾಗ, ನಿನ್ನ ಜೀವಿತ ದೇವರೊಂದು ಕಾರ್ಯ ನೆರವೇರಿಸಬೇಕು ಅನ್ನೋ ಕಾರ್ಯ ಮಾಡಿರುವಾಗ, ಈ ಲೋಕದಲ್ಲಿ ಬರುವಂಥ ಕಷ್ಟಗಳಲ್ಲಿ, ಈ ಲೋಕದಲ್ಲಿ ಬರುವಂಥ ಪರಿಸ್ಥಿತಿಗಳಲ್ಲಿ ಅದು ತಡವಾಗುತ್ತೆ ಹೊರತು ನಿನಗೆ ಮೋಸ ಆಗೋದಿಲ್ಲ. ಪರಿಣಾಮಕ್ಕೆ ತ್ವರೆಪಡುತ್ತದೆ ಹೊರತು ದೇವರ ಮಾತು ನಿನಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡೋದು. ತಡವಾದರೂ ಅದಕ್ಕೆ ಕಾದಿರು. ಎಂಥ ಪರಿಸ್ಥಿತಿ ಬರ್ಬೋದು, ಎಂಥ ನಿನ್ನ ಕುಟುಂಬ ಹೊರದೋಗುವಂಥ ಪರಿಸ್ಥಿತಿ, ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬರ್ಬೋದು. ಅಥವಾ ನಾನು ಯಾಕನ ಜೀವಿಸಿದ್ದೇನೆ, ನನ್ನ ಕುಟುಂಬದಲ್ಲಿ ನಾನು ಇನ್ನೂ ಬದುಕಿರಬೇಕಾ ಅಂತ ಅನೇಕ ಪರಿಸ್ಥಿತಿನ ಹಾದು ಹೋಗ್ಬೋದು. ಈ ಲೋಕದಲ್ಲಿ ನೋಡಬೇಕಾದ್ರೆ ದೇವ್ರ ವಾಕ್ಯ ಬರಬಾರ್ದೆ, ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸುವಂಥ
ಕಳೆದಿಂದ ನೋಡುವುದಾದರೆ ತುಂಬ ಬೇಕಾದವರು ಅವ್ರ ತಂದೆಯ ತಾಯಿನ ತುಂಬ ಕಣ್ಣೀರು ಹಾಕಿ ಗೋಳಾಡಿ ತಂದೆಗೆ ಹೊಡೆದಿರುವಂಥ ಪರಿಸ್ಥಿತಿ ಇದೆ. ಈ ಲೋಕದ ನೋಡುವುದಾದರೆ ಪ್ರಿಯ ದೇವರ ಮಗುವೇ, ನೀನು ಕಣ್ಣೀರು ಹಾಕ್ಬೇಡ. ನೀನು ತಡವಾದರೂ ಕಾದರೂ ನಿನ್ನ ಮೇಲಿರೋ ಉದ್ದೇಶ, ಯಾರ್ಯಾರು ನಿನ್ನನ್ನು ಅಪಮಾನ ಕಡಿಸ್ಬೇಕು, ಯಾರ್ಯಾರು ನಿನ್ನ ಮನಸ್ಸಲ್ಲಿ ಬೇಜಾರು ಮಾಡಿದರೆ, ಯಾರ್ಯಾರು ಕಣ್ಣೀರಿಟ್ಟಿದ್ದಾರೆ ಅವರೆಲ್ಲರೂ ಸಹ ನಿಜವಾದ ದೇವರು ಯಾರು ಅಂತ ತಿಳ್ಕೊಳ್ಳುವಂಥ ಸಮಯ ಬರುತ್ತದೆ. ಪ್ರಿಯ ದೇವರ ಮಗುವೆ, ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ, ನಿನ್ನ ಯಾವುದೇ ಪರಿಸ್ಥಿತಿಯಲ್ಲಿ ಕಣ್ಣೀರಲ್ಲಿ, ವೇದನೆ, ದುಃಖದಲ್ಲಿ ಹಾದು ಹೋಗ್ತಿರ್ಬೋದು. ದೇವರ ಮಾತು ನಿನ್ನ ಮೇಲೆ ಇಟ್ಟಿರುವಂಥ ಮಾತು, ನಿನ್ನ ಮೇಲೆ ದೇವರು ಇಟ್ಟಿರುವಂಥ ಒಂದು ವಾಗ್ದಾನ, ನಿನ್ನ ಮೇಲೆ ದೇವರು ಕೊಟ್ಟಿರುವಂಥ ಒಂದೇ ಒಂದು ಮಾತು, ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದಾಗಿದೆ. ಅನೇಕರಿಗೆ ತಂದೆ ತಾಯಿಯನ್ನು ಸನ್ಮಾನಿಸಬೇಕು, ಆದರೆ ತಂದೆ ತಾಯಿನ ಇದರಿಂದ ನೋಡುವುದಾರೆ ಸನ್ಮಾನಿಸ್ತಿಲ್ಲ. ತಂದೆ ತಾಯಿನ ಬೈಯುವುದುಂಟು, ಹೊಡೆಯುವುದುಂಟು, ವೃದ್ಧಾಶ್ರಮಕ್ಕೆ ಹಾಕುವುದುಂಟು, ತಂದೆನ ತಾಯಿನ ಹೊಡೆಯು ಈ ಥರ ಲೋಕದಲ್ಲಿ ನಡೆಯುವಾಗ ಪ್ರಿಯ ದೇವ್ರ ಮಗುವೆ, ನೀನು ಸುಮ್ಮನಿರುವುದಲ್ಲ. ಇದನ್ನು ನಿನ್ನ ಮೇಲಿರುವಂಥ ಉದ್ದೇಶ, ನಿನ್ನ ಮೇಲಿರುವಂಥ ಒಂದು ಪ್ರಾರ್ಥನೆ ಬಲ ನಿನ್ನ ಉಪಯೋಗಿಸು. ಅದು ನಿನ್ನ ದೇವರ ಆತ್ಮನ ಬಲ ನಿನ್ನಲ್ಲಿರುವಾಗ, ನೀನು ಪ್ರಾರ್ಥನೆ ಮಾಡುವಾಗ ಶತ್ರು ನಡುಗುದುಂಟು, ನೀನು ಪ್ರಾರ್ಥನೆ ಮಾಡುವಾಗ ಶತ್ರುನ ಕುತಂತ್ರ ಲಯ ಆಗೋದುಂಟು. ಅನೇಕ ಕುಟುಂಬಗಳಲ್ಲಿ ಹೊಡಿಬೇಕು ಅಂತ ಶತ್ರು ಪ್ಲಾನ್ ಮಾಡ್ತಾ ಇದ್ದಾನೆ. ಪ್ರಿಯ ದೇವರ ಮಗುವೆ, ನಿನ್ನ ಮೇಲೊಂದು ದೇವರದ್ದು ಬಲವಾದ ಮಾತು, ಅದು ಪ್ರಾರ್ಥನೆ ಬಲದಿಂದ ತುಂಬಿದೆ. ಈ ದಿನ ನೀನು ಬಲದಿಂದ ಪ್ರಾರ್ಥಿಸು. ಶತ್ರು ಕುಟುಂಬ ಹೊಡಿಬೇಕು, ಕುಟುಂಬದಲ್ಲಿ ಗಲಿಬಿಲಿ ಉಂಟು ಮಾಡಬೇಕು ಅಂತ ಬಂದಿರುವಾಗ ದೇವರು ನಿನ್ನ ಮೇಲಿಟ್ಟದ್ದು ಪ್ರಾರ್ಥನೆ ಬಲ, ದೇವ್ರ ಮೇಲಿಟ್ಟದ್ದು ವಾಗ್ದಾನ, ದೇವ್ರ ನಿನ್ನ ಮೇಲಿಟ್ಟದ್ದು ದರ್ಶನ, ಅದು ಎಲ್ಲದರಿಂದ ಹೊರ ತರುವಂಥದ್ದಾಗಿದೆ. ಅದಕ್ಕಾಗಿ ನೀನು ಈ ದಿನದಲ್ಲಿ ದೇವರ ಮಾತು ನಿನ್ನ ಜೀವಿತದಲ್ಲಿ ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು. ಆದರೆ ಪರಿಣಾಮಕ್ಕೆ ತ್ವರೆಪಡುತ್ತದೆ ಹೊರತು ನಿನಗೆ ಮೋಸ ಮಾಡೋದಿಲ್ಲ. ಆ ಪರಿಣಾಮದಲ್ಲಿ, ಈ ಲೋಕದಲ್ಲಿ ಬರುವಂಥ ಕಷ್ಟಗಳ ಪರಿಣಾಮದಲ್ಲಿ ನಿನಗೆ ಲೇಟ್ ಆಗ್ಬೋದು. ನೀನು ಮಾಡುವಂಥ ಪ್ರಾರ್ಥನೆ, ನೀನು ಮಾಡ್ತಿರುವಂಥ ಕಣ್ಣೀರಿಗೆ ನಿನಗೆ ಪ್ರಾರ್ಥನೆ ಸಿಕ್ಕಿಲ್ಲ ಅಂದರೆ ನೀನು ಗೋಳಾಗ್ಬೋದು. ಗೋಳಾಡಬೇಡ ಪ್ರಿಯ ದೇವರ ಮಗುವೆ, ಕಣ್ಣೀರಿಂದ ಒದ್ದಾಡಬೇಡ. ತಡೆ ಆಗಿರ್ಬೋದು, ಆದರೆ ನಿನಗೆ ಮೋಸ ಆಗೋದಿಲ್ಲ. ದೇವರ ಮಾತು, ದೇವರ ಸನ್ನಿರುವಂಥ ಮಾಡಿರುವಂಥ ನಿನ್ನ ಪ್ರಾರ್ಥನೆ ತಡವಾಗುತ್ತೆ ಹೊರತು ತಡೆ ಆಗೋದಿಲ್ಲ. ಈ ದಿನ ಅದು ತಿಳುವಳಿಕೆ ಹೆಂಗಿರಲಿ, ನನ್ನ ದೇವರು ನನ್ನ ಪ್ರಾರ್ಥನೆ ಕೇಳಿದ್ದಾರೆ, ನನ್ನ ದೇವರು ನನ್ನ ಪ್ರಾರ್ಥನೆ ಕೇಳಿದ್ದಾರೆ. ಎಸ್, ಲೇಟ್ ಆಗಬಾರ್ದು, ಅಪ್ಪ ಲೇಟ್ ಆಗೋದು ಸಹ ಲೇಟೆಸ್ಟಾಗಿ ಮಾಡ್ತಾರೆ ಅಂತ ಒಂದು ನಂಬಿಕೆ ನಿಮಗಿರ್ಬೋದು. ತಡವಾದರೂ ಅದಕ್ಕೆ ಕಾದರು, ಅದು ಬಂದೇ ಬರುತ್ತದೆ. ಎಸ್, ಆಮೇನ್. ಅದು ದೇವರ ಆತ್ಮಕ್ಕೆ ಬಲ. ಹಾಲೆಲೂಯಾ. ಈ ವಾಕ್ಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅದು ಬಂದೇ ಬರುತ್ತದೆ, ತಾಮಸವಾಗೋದು. ನಿನ್ನ ಮೇಲಿಟ್ಟಿರುವಂಥ ದೇವರ ಮಾತು, ನಿನ್ನ ಮೇಲಿಟ್ಟಿರೋ ದೇವರ ಉದ್ದೇಶ, ನಿನ್ನ ಮೇಲಿಟ್ಟಿರುವಂಥ ದೇವರ ವಾಗ್ದಾನ, ನಿನ್ನ ಮೇಲಿಟ್ಟಿರುವಂಥ ದೇವರ ದರ್ಶನ, ಅದು ಬಂದೇ ಬರುತ್ತದೆ, ತಾಮಸಾಗೋದು. ಶತ್ರುವಾದನು ನಿನ್ನ ಪ್ರಾರ್ಥನೆ ಕದ್ದುಕೊಳ್ಬೇಕು, ನಿನ್ನ ಆತ್ಮಿಕ ಜೀವಿತನ ಕದ್ದುಕೊಳ್ಬೇಕು, ನಿನ್ನ ಕುಟುಂಬನ ಹೊಡಿಬೇಕು ಅಂತ ಅನೇಕ ಕಾರ್ಯ ಮಾಡ್ತಾ ಇದ್ದಾನೆ. ಆದರೆ ಪ್ರಿಯ ದೇವರ ಮಗುವೆ, ನೀನು ಬಲವಾಗಿ ನಿಲ್ಲು, ಪ್ರಾರ್ಥನೆಯಲ್ಲಿ ಬಲವಾಗಿ ನಿಲ್ಲು, ದೇವರ ಸನ್ನಿಧಿಯಲ್ಲಿ ಬಲವಾಗಿ ನಿಲ್ಲು. ಯಾಕಂದರೆ ನಿನ್ನ ಮೇಲೆ ಉದ್ದೇಶ ಬಲವುಳ್ಳದ್ದು, ನಿನ್ನ ಮೇಲೆ ದೇವರ ಸಾನ್ನಿಧ್ಯ ಬಲವುಳ್ಳದು, ದೇವರ ಕಾರ್ಯ ಬಹು ಬಲವುಳ್ಳದ್ದು. ಅದಕ್ಕಾಗಿ ದೇವರ ಮಾತು ನಿನ್ನ ಜೀವಿತದಲ್ಲಿ ನೆರವೇರುವಂಥ ಸಮಯ ಹತ್ರ ಬರ್ತಾ ಇದೆ. ಪ್ರಿಯ ದೇವರ ಮಗುವೆ, ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ ಪರಿಣಾಮಕ್ಕೆ ತ್ವರೆಪಡುತ್ತದೆ. ಈ ಲೋಕದಲ್ಲಿ ಬರುವಂಥ ಪರಿಸ್ಥಿತಿಗಳಲ್ಲಿ ಅದು ಲೇಟ್ ಆಗ್ಬೋದು, ಆದರೆ ನಿನಗೆ ಮೋಸ ಮಾಡೋದು. ತಡವಾದರೂ ಅದಕ್ಕೆ ಕಾದರು, ಅದು ಬಂದೇ ಬರುತ್ತದೆ, ತಾಮಸಾಗೋದು. ಆಮೇನ್. ಈ ದಿನದಲ್ಲಿ ಯಾರ್ಯಾರು ಈ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗುವುದು, ಆದರೆ ಪ್ರಿಯ ದೇವ್ರ ಮಗುವೆ, ನಿನ್ನ ಕಣ್ಣೀರು, ನಿನ್ನ ವೇದನೆ ನನ್ನ ದೇವರು ನೋಡಿದ್ದಾರೆ, ನಿನ್ನ ಗೋಳಾಟ ನನ್ನ ದೇವರು ನೋಡಿದ್ದಾರೆ. ನೀವು ಧೈರ್ಯದಿಂದಿರು, ತಡವಾದರೂ ಅದಕ್ಕೆ ಕಾದಿರು. ನಿನ್ನ ಪರಿಸ್ಥಿತಿಗೆ ಒಂದು ಮಾರ್ಪಟ್ಟುಂಟು, ನಿನ್ನ ಪ್ರಾರ್ಥನೆಗೆ ಬದಲಾವಣೆ ಉಂಟು, ನಿನ್ನ ಪ್ರಾರ್ಥನೆ ಮರುತ್ತರ ಉಂಟು, ಅದು ಬಂದೇ ಬರುತ್ತದೆ, ತಾಮಸಾಗೋದು. ಈ ಒಂದು ವಾಕ್ಯದ ಮುಖದ ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಆಮೇನ್. ಪ್ರಿಯ ದೇವರ ಮಕ್ಕಳು, ಅನೇಕರು ವಾಕ್ಯ ನೋಡ್ತಾ ಇದ್ರೆ ಇತರಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರಾರ್ಥನೆ ಮನವಿ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಮಾತ್ರ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ, ನಿಮ್ಮ ಊರನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವು ಎಲ್ಲಿ ಊರಿಂದ ಹೋಯ್ತಾ ನಮಗೂ ಸಂತೋಷ ಆಗುತ್ತದೆ. ಹೌದು, ಈ ವಾಕ್ಯದ ಮುಖದ ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ.